ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನ. ತೋಟಗಾರನು ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಅದನ್ನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತಿದೆ, ಯಾವ ರೀತಿಯಾಗಿ ಒಬ್ಬ ತೋಟಗಾರನು ತನ್ನ ತೋಟದಲ್ಲಿ ಫಲ ಕೊಡುವಂತ ಮರವನ್ನು ಇನ್ನೂ ಫಲ ಕೊಡುವಂತೆ ಹೇರಳವಾಗಿ ಪಾಲನೆ ಪೋಷಣೆ ಮಾಡುತ್ತಾನೋ, ಅದೇ ರೀತಿಯಾಗಿ ನಾವು ದೇವರಲ್ಲಿ ಇದ್ದುಕೊಂಡು ಫಲ ಕೊಡುವುದಾದರೆ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಿ ನಮ್ಮ ಎಲ್ಲಾ ಕಷ್ಟ ನಷ್ಟಗಳನ್ನು ಬಗೆಹರಿಸುತ್ತಾನೆ. ಆದರೆ ಅದನ್ನು ಬಿಟ್ಟು ನಾವು ದೇವರಲ್ಲಿದ್ದು ಫಲ ಕೊಡದೆ ಹೋದರೆ, ಯಾವ ರೀತಿಯಾಗಿ ತೋಟಗಾರನು ತನ್ನ ತೋಟದಲ್ಲಿರುವ ಮರ ಫಲ ಕೊಡದೆ ಹೋದರೆ ಅದನ್ನು ಕಡಿದು ಹಾಕುತ್ತಾನೋ, ಅದೇ ರೀತಿಯಾಗಿ ದೇವರು ನಮ್ಮನ್ನು ತನ್ನ ಸನ್ನಿಧಿಯಿಂದ ದೂರ ಮಾಡುತ್ತಾನೆ. ಹಾಗಾಗಿ ನಾವು ಫಲ ಕೊಡದೆ ಇರುವ ಮರದ ಹಾಗೆ ಆಗದೆ ನಾವು ಫಲ ಕೊಡುವ ಮರದಂತೆ ಆಗೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೇ ಅಪ್ಪ, ಪರಿಶುದ್ಧನು ಆಗಿರುವ ಆತನು ದೇವರೇ ಸ್ತೋತ್ರ. ಹೌದು ಕರ್ತನೇ ಅಪ್ಪ, ಯಾವ ರೀತಿ ಒಂದು ಮರವು ಫಲ ಕೊಡುವುದಾದರೆ ಕರ್ತನೇ ಅಪ್ಪ, ಅದನ್ನು ಹೇರಳವಾಗಿ ಫಲ ಕೊಡುವ ಹಾಗೆ ನೀವು ಮಾಡುವ ಆತನು ದೇವರಾಗಿದ್ದರು ಸ್ವಾಮಿ ಅಪ್ಪ. ಅದೇ ರೀತಿಯಾಗಿ ಕರ್ತನೇ ಅಪ್ಪ, ನಾವು ನಿಮ್ಮಲ್ಲಿ ಇದ್ದುಕೊಂಡು ಇನ್ನು ಹೇರಳವಾಗಿ ಫಲ ಕೊಡುವ ಹಾಗೆ ನಿಮ್ಮ ಕೃಪೆ ತೋರಬೇಕೆಂದು ನಿಮ್ಮ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್.